ರಾಜ್ಯದಲ್ಲಿ ಮಳೆ ಹೆಚ್ಚಾಗ್ತಾ ಇದ್ದಂತೆ ಡೆಂಗ್ಯೂ ಭೀತಿ ಕೂಡ ಹೆಚ್ಚಾಗ್ತಾ ಇದೆ. ಈ ವರ್ಷ ಜನವರಿಯಿಂದ ಇದುವರೆಗೆ ನೋಡುವುದಾದ್ರೆ 5187 ಕೇಸ್ಗಳು ಪತ್ತೆ ಆಗಿದ್ದಾವೆ. ಬೆಂಗಳೂರು ಸೇರಿದಂತೆ ವಿವಿಧೆಡೆ ಡೆಂಗ್ಯೂ ಜ್ವರ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದು ಭಯ ಪಡಿಸುವಂತದ್ದಲ್ಲ, ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇರುವಂತದ್ದು. ಇಲ್ಲಿವರೆಗೂ ಕೇಸ್ಗಳು 5187 ಪತ್ತೆ ಆಗಿರೋದ್ರಿಂದ ಜನರು ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 1230, ರಾಜ್ಯದಲ್ಲಿ 3975 ಕೇಸ್ಗಳು ಪತ್ತೆಯಾಗಿದ್ದಾವಂತೆ. ಮಳೆಯಿಂದ, ಜ್ವರ, ನೆಗಡಿಯಿಂದ ಬಳಲ್ತಾ ಇದ್ದಾರೆ ಜನರು. ಅದರ ಮಧ್ಯದಲ್ಲಿ ಡೆಂಗ್ಯೂ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ನಿಯಂತ್ರಣ ಮಾಡುವುದಕ್ಕಾಗಿ ಆರೋಗ್ಯ ಇಲಾಖೆ ಅನೇಕ ಕ್ರಮಗಳನ್ನು ಕೈಗೊಳ್ತಾ ಇದೆ. ಆರೋಗ್ಯ ಇಲಾಖೆಯೇ ನಿಮ್ಮ ಮನೆಗೆ ಬಂದು ಹೀಗಿರಿ ಹಾಗಿರಿ ಅಂತ ನಿಯಮಗಳ ಬಗ್ಗೆ ಹೇಳೋದಕ್ಕೂ ಮುಂಚೆ ನೀವೇ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕಾಗುತ್ತೆ. ಎಲ್ಲೂ ಕೂಡ ನೀರು ನಿಲ್ಲದೆ ಇರೋ ರೀತಿಯಾಗಿ ನೋಡ್ಕೊಳ್ಳಿ. ಅಲ್ಲಂದ್ರಲ್ಲಿ ಟೈರ್ಗಳು ಬಿದ್ದಿರ್ತಾವೆ, ನೀರಿನ ತೊಟ್ಟಿಗಳಿರ್ತಾವೆ, ಅವುಗಳನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿ. ಟೈರ್ಗಳಲ್ಲಿ ನೀರು ನಿಲ್ಲದೆ ಇರೋ ರೀತಿಯಾಗಿ ನೋಡ್ಕೊಳ್ಳಿ. ನೀರು ನಿಂತಿದ್ದೆ ಆದಲ್ಲಿ ಅಲ್ಲಿ ಸೊಳ್ಳೆ ಸಂತಾನೋತ್ಪತ್ತಿಯನ್ನ ಮಾಡುತ್ತೆ, ಮೊಟ್ಟೆ ಇಟ್ಟು ಮರಿಗಳಾಗುತ್ತೆ. ಹಾಗಾಗಿ ಸಂತಾನೋತ್ಪತ್ತಿ ಹೆಚ್ಚಾಗದೇ ಇರೋ ರೀತಿಯಾಗಿ ನೀವು ತಡಿಬೇಕು ಅಂತ ಅಂದ್ರೆ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳೋದು ಮುಖ್ಯವಾಗುತ್ತೆ. ಹಾಗಾಗಿ ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಅನೇಕ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ನೀವು ಕೂಡ ಆರೋಗ್ಯವಾಗಿರಬೇಕು, ಡೆಂಗ್ಯೂ ಬರದೇ ಇರೋ ರೀತಿಯಾಗಿ ನೋಡ್ಕೋಬೇಕು. ಡೆಂಗ್ಯೂಗೆ ತುತ್ತಾಗಬಾರ್ದು ಅಂತಂದ್ರೆ ಆದಷ್ಟು ಸ್ವಚ್ಛತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ.